ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಈಗ ಜೈಲು ಪಾಲಾಗಿದೆ. ನಟ ದರ್ಶನ್ ಸೇರಿ 4 ನ್ಯಾಯಾಂಗ ಬಂಧನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಜೈಲು ಪಾಲು. ನಟ ದರ್ಶನ್ ಸೇರಿ 4 ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲಿಗೆ ಕರೆತಂದ ಪೊಲೀಸರು. 2ನೇ ಬಾರಿಗೆ ಜೈಲು ಸೇರಿದ ನಟ ದರ್ಶನ್ 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ರು ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಕರೆತಂದ ಪೊಲೀಸರು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳನ್ನ ವಶದಲ್ಲಿ ಇರಿಸಿಕೊಳ್ಳಲಾಗಿತ್ತು. ಇದರಲ್ಲಿ ಈಗ ಎಲ್ಲ ಆರೋಪಿಗಳು ಈಗ ಜೈಲು ಪಾಲು ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ನಟ ದರ್ಶನ್ ಸೇರಿ 4 ಆರೋಪಿಗಳು ಇವರು ಸಹ ಜೈಲು ಪಾಲಾಗಿದ್ದಾರೆ. 2ನೇ ಬಾರಿಗೆ ಜೈಲು ಸೇರಿದ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆತಂದಿದ್ದಾರೆ ಪೊಲೀಸರು. ಇನ್ನು 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದ ದರ್ಶನ್. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಕೇಸ್ನಲ್ಲಿ ಕಂಬಿ ಎಣಿಸಿದ್ದ ದರ್ಶನ್ 13 ವರ್ಷಗಳ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಕರೀತಿದ್ರು. ಚಿತ್ರದುರ್ಗ ಮೂಲದ ತಮ್ಮ ಅಭಿಮಾನಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಸಿಲುಕಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡ A1 ಆರೋಪಿಯಾಗಿದ್ರೆ ದರ್ಶನ್ A2 ಆರೋಪಿಯಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೂನ್ 11ರಂದು ಮೈಸೂರಿನಲ್ಲಿ ದರ್ಶನ್ ಅವರನ್ನ ಬಂಧಿಸಲಾಗಿತ್ತು. ಅದೇ ದಿನ ಬೆಂಗಳೂರಿನಲ್ಲಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಯಿತು. ಜೂನ್ 20ರಂದು ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಕೇಳಿರ್ತಾರೆ, ತನಿಖೆ ಮುಗಿದಿತ್ತು, ಆದ್ರಿಂದ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಿರ್ತಾರೆ. ಏನಾದರೂ ವಿಚಾರಣೆ ಬೇಕಂದ್ರೆ ಪೊಲೀಸರು ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಿಚಾರಣೆ ನಡೆಸಬೇಕು. ಅದ್ರ ಬಗ್ಗೆ ಏನು? ಇಲ್ಲ ನೋಡಿ, ಯಾವುದೇ ಪ್ರಕರಣದಲ್ಲಿ ಮೊದಲನೆಯ 15 ದಿವಸ ಫಸ್ಟ್ 15 ಡೇಸ್, ಈ ಫಸ್ಟ್ 15 ಡೇಸ್ ಕಳೆದು ಹೋದ ನಂತರ ಅದಾದಮೇಲೆ ಯಾವುದೇ ಕಾರಣಕ್ಕೂ ಅವರನ್ನು ಪೊಲೀಸ್ ಅಭಿರೀಕ್ಷೆಗೆ ಪಡೀಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ನೋಡಿ, ಆ ಒಂದು 15 ದಿನಗಳ ಕಾಲಾವಧಿ ನನ್ನ ಪ್ರಕಾರ ಸೋಮವಾರ ಮುಗಿಯುತ್ತದೆ, ಸೋಮವಾರ ಮುಗಿಬೋದು. ಹಾಗಾಗಿ ಅದಾದ ನಂತರ ಯಾವುದೇ ಅವಕಾಶ ಇರೋದಿಲ್ಲ ಅವರ ಒಂದು ಸುಪರ್ದಿಗೆ ಪಡೀಲಿಕ್ಕೆ. ಸರ್, ಎಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದ್ರು? ಅಲ್ಲ, ನ್ಯಾಯಾಂಗ ಬಂಧನ ಪ್ರೊಸೀಜರಲ್ಲಿ ಅಂದರೆ ಅದು 14 ದಿನಗಳಿಗೆ ಒಮ್ಮೆ ಅದು ವಿಸ್ತರಣೆ ಆಗುವಂಥದ್ದು. ಮೊನ್ನೆ 20ನೇ ತಾರೀಕು ಏನು ಎಲ್ಲ ಆರೋಪಿಗಳನ್ನು ಹಾಜರುಪಡಿಸಿದ್ರು ಕೋರ್ಟಲ್ಲಿ. ಆಗ ನಾವು ವಾದ ವಿವಾದಗಳನ್ನು ಕೇಳಿ 4 ಜನ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿ ಕೇಳಿದರು. ಫಾರ್ ದ ಪರ್ಪಸ್ ಆಫ್ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂತ ಕೇಳಿದರು. ಇನ್ನು ಮಿಕ್ಕಿದ ಆರೋಪಿಗಳನ್ನು ಜುಡಿಷಿಯಲ್ ಕಸ್ಟಡಿಗೆ ಆರ್ಡರ್ ಮಾಡಲಾಗಿತ್ತು. ಅದಾದ ನಂತರ ಈ ದಿನ 2 ದಿವಸ ಟೈಮ್ ಕೊಟ್ಟಿದ್ದರು. 2 ದಿವಸ ಇವತ್ತು ಕರ್ಕೊಬಂದಂಥ ಸಂದರ್ಭದಲ್ಲಿ ಏನಿಲ್ಲ, ಅವರು ಬಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅರ್ಜಿಯಲ್ಲಿ ಏನಿದ್ರು ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥದ್ದಿತ್ತು. ಜುಡಿಷಿಯಲ್ ಕಸ್ಟಡಿಗೆ ಆರ್ಡರ್ ಆಯಿತು. ತದನಂತರ ಅಲ್ಲಿ ಅವರು ವಿಚಾರಣೆ ಮಾಡಿದಂಥದ್ದು ಪ್ರಾಸಿಕ್ಯೂಷನ್ ಇಲ್ಲ, ದರ್ಶನ್ ಅವರ ಬಿದ್ದಾಗ ಏನಿದೆ ತುಮಕೂರಿಗೆ ಕೊಡಿ, ನಮಗೆ ಬೇರೆ ಕಡೆ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂತ ಏನು ಅವರು ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಏನಾಯಿತು, ನ್ಯಾಯಾಲಯ ಎಲ್ಲ ಪರಿಶೀಲನೆ ಮಾಡಿ ಅದನ್ನು ವಜಾ ಮಾಡಿದೆ. ದೆನ್ ಎಲ್ಲರ 4 ಜನ ವ್ಯಕ್ತಿಗಳನ್ನು ಆರೋಪಿಗಳನ್ನು ಬೆಂಗಳೂರು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ ಜೈಲು ಪಾಲಾಗಿದ್ದಾರೆ. ನಟ ದರ್ಶನ್ ಸೇರಿ 4 ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನಿನ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವೀರೇಶ್, ನಟ ದರ್ಶನ್ ಸೇರಿ 4 ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 14 ದಿನಗಳ ಕಾಲ ಕಂಬಿ ಎಣಿಸಬೇಕಾಗಿದೆ ದರ್ಶನ್. ಏನಿದ್ರ ಅಪ್ಡೇಟ್ಸ್?
ಆ ಅಕ್ಷತಾ, ಏನು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲು ಅಂತಂದ್ರೆ ಈ ಒಂದು ಏನು ಮೊದಲು ಒಂದು ಪೊಲೀಸರು ವಿಚಾರಣೆ ನಡೆಸಿ 10 ಜನರನ್ನ ಆ ಒಂದು ಜೈಲಿಗೆ ಕಳಿಸುವಂತದ್ದು. ಆದ ನಂತರ ಮತ್ತೆ ದರ್ಶನ್ ಹಾಗೂ ಇನ್ನಿತರ 3 ಆರೋಪಿಗಳನ್ನ ಮತ್ತೆ 2 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಅಲ್ಲಿ ಕೂಡ ಅಂದ್ರೆ ಇನ್ನೂ ಕೆಲವು ಸಾಕ್ಷಿಗಳನ್ನ ನಾವು ಕಲೆ ಹಾಕುವುದಿದೆ, ಹಾಗಾಗಿ ನಮ್ಗೆ ಇನ್ನೂ 2 ದಿನ ಕಸ್ಟಡಿಗೆ ಬೇಕು ಅನ್ನೋ ಒಂದು ಮಾಹಿತಿ ನೀಡಿದಾಗ ಅವರು ಮತ್ತೆ 2 ದಿನ ಕಸ್ಟಡಿಗೆಯನ್ನ ಕೋರ್ಟ್ ಅನುಮೋದಿಸಿತ್ತು. ಅದ ನಂತರ ಈಗಾಗಲೇ 2 ದಿನ ಮುಗಿದಿದೆ. ಅಂದ್ರೆ ಇವತ್ತು ಮತ್ತೆ ದರ್ಶನ್ ಹಾಗೂ ಅವರ ಒಂದು ಏನು ಸಹಚರರು ಮತ್ತೆ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಅಂದ್ರೆ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅವ್ರಿಗೆ ಇಲ್ಲ, ನಮ್ಗಾಗ್ಲೂ ಆಲ್ರೆಡಿ ಎಲ್ಲ ಯಾವ್ದು ಕಸ್ಟಡಿಗೆ ಅವಶ್ಯಕತೆ ಇಲ್ಲ, ಎಲ್ಲವೂ ಸಹ ಸಾಕ್ಷ್ಯ ರೂಪಗಳನ್ನ ನಾವು ಪರಿಶೀಲಿಸಿ ಆಗಿದೆ, ವಿಚಾರಣೆ ಕೂಡ ನಡೆದಿದೆ, ನ್ಯಾಯಾಂಗ ಬಂಧನವನ್ನು ವಿಚಾರಣೆ ಕೂಡ ಇದ್ರು. ಹಾಗಾಗಿ ಇಂದು ಕೋರ್ಟ್ ನಲ್ಲೂ ಕೂಡ ಯಾವುದೇ ವಾದ ವಿವಾದಕ್ಕೂ ನಡೆದಿಲ್ಲ. ಅಂದ್ರೆ ನ್ಯಾಯಾಧೀಶರು ದರ್ಶನ್ ಅವ್ರನ್ನ ಸ್ವಲ್ಪ ಅಂದ್ರೆ ನಿಮ್ಗೇನಾದ್ರೂ ಸ್ಟೇಷನ್ ಅಲ್ಲಿ ತೊಂದರೆ ಕೊಟ್ಟಿದ್ದಾರಾ, ಏನಾದ್ರೂ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ 1-2 ಮಾತುಗಳನ್ನ ಕೇಳಿ ಏನು ನ್ಯಾಯಾಧೀಶರು ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಅಂದ್ರೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿದ್ದಾರೆ. ಹಾಗಾಗಿ ಇಂದು 4ವರೆಗೆ ಮತ್ತು ನ್ಯಾಯಾಂಗ ಬಂಧನವಾಗಿದೆ. ಹೀಗಾಗಿ ಅವರು ಪರಪ್ಪನ ಅಗ್ರಹಾರಕ್ಕೆ ಇಂದು ಕೂಡ ಅವರನ್ನ ಶಿಫ್ಟ್ ಮುಂದಿನ ಮಾಡಲಾಗಿದೆ. ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ 14 ದಿನ ಜೈಲು ವಾಸ, ಅದ್ರ ಮುಂದೇನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಎಸ್, ಏನು ಅಕ್ಷತಾ, ಈಗಾಗಲೇ ಏನಂತಂದ್ರೆ ಈಗಾಗಲೇ 14 ದಿನಗಳನ್ನ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. 14 ದಿನಗಳ ನಂತರ ಯಾವುದೇ ವಿಚಾರಣೆ ಕೂಡ ನಡೆಯುವುದಿಲ್ಲ. ಒಂದ್ ರೀತಿಯಿಂದ ಹೇಳೋದಾದ್ರೆ 14 ದಿನಗಳ ನಂತರ ಮತ್ತೆ ಏನು ಕೋರ್ಟ್ ತೀರ್ಮಾನ ತಗೊಂತೆ ಆ ಒಂದು ವಿಚಾರವಾಗಿ ಅಲ್ಲಿ ಕೂಡ ವಿಚಾರಣೆ ಬರುತ್ತೆ. ಒಂದ್ ರೀತಿಯಲ್ಲಿ ಈಗೇನಾದ್ರು ಪೊಲೀಸರು ಕೈದಿ ಏನು ಆರೋಪಿಗಳನ್ನ ವಿಚಾರಣೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ರೆ ಅವರು ಅಂದ್ರೆ ಈಗ 14 ದಿನ ಏನು ನ್ಯಾಯಾಂಗ ಬಂಧನ ಮುಗಿದ್ಮೇಲೆ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಿಚಾರಣೆ ಮಾಡತಕ್ಕದ್ದು. ಹೀಗಾಗಿ 14 ದಿನಗಳ ನಂತರ ಯಾವುದೇ ರೀತಿಯ ಬದಲಾವಣೆ ಈ ಒಂದು ಇರುವುದಿಲ್ಲ. ಹಾಗಾಗಿ ಜೈಲಿನಲ್ಲೇ ಈಗಾಗಲೇ ಅವರು 14 ದಿನಗಳ ಕಾಲ ಏನು ಜೈಲು ವಾಸವನ್ನು ಅನುಭವಿಸಲಿದ್ದಾರೆ. ಯಾರು ದರ್ಶನ್ ಆಗಿರ್ಬೋದು, ಅವರ ಒಂದು ಸಹಚರರು ಆ ಒಂದು ಆರೋಪಿ ಇದ್ರೆ ಆ ನಂತರ ಜೈಲಿನಲ್ಲಿ ಏನು 14 ದಿನಗಳ ನಂತರ ಏನೋ ಬೆಳವಣಿಗೆಯನ್ನ ನಾವು ಕಾದು ನೋಡ್ಬೇಕು ಅಷ್ಟೇ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಏನು ಜೈಲು ಸೇರಿದ್ದ ದರ್ಶನ್ 2011ರಲ್ಲಿ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಈಗ 2ನೇ ಬಾರಿಗೆ ಕಂಬಿ ಎಣಿಸುವ ಸ್ಥಿತಿ ನಿರ್ಮಾಣವಾಗಿದೆ. 4ವರಿಗೆ ನ್ಯಾಯಾಂಗ ಬಂಧನ, ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆತಂದಿದ್ದಾರೆ.